ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 124ನೇ ಜನ್ಮದಿನದ ಅಂಗವಾಗಿ ಬೆಳಗಾವಿಯಲ್ಲಿ ವಿವಿಧ ಕಡೆ ದಲಿತ ಸಂಘಟನೆಯವರು ಮತ್ತು ಜಿಲ್ಲಾಡಳಿತದವರು ಅಂಬೇಡ್ಕರ್ ಪ್ರತಿಮೆಗೆ ಪೂಜೆ ಮಾಡಿ ನಗರದಲ್ಲಿ ಬೃಹತ್ ಮೆರವಣಿಗೆ ಮಾಡಿದರು. ಅಧ್ಯಕ್ಷರಾದ ಗುಂಡೂರಾವ್ ಮತ್ತು ಲಕ್ಷ್ಮಣ ಯಳೂರ್ಕರ್, ಬುದ್ಧ ವಿದ್ವಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘದವರು ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಅಂಬೇಡ್ಕರ್ ಜಯಂತಿ ನಿಮಿತ್ತ ನಾವು ನಮ್ಮ ಸಂಘ ವತಿಯಿಂದ ಪ್ರತಿ ವರ್ಷ ನಾವು ಮಜ್ಜಿಗೆಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಅದು ಎಲ್ಲರೂ ಲಾಭ ತಗೋತಾ ಇದ್ದಾರೆ. ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಇನ್ನೂ ಮಾಡ್ಕೊತಾ ಇರ್ತೇವೆ ಅಂತ ನಾವು ಎಲ್ಲ ಜನಕ್ಕೆ ಸವಿಸ್ಕರ ಮಾಡಿ ಕೊಡ್ತಾ ಇದ್ದೇವೆ. ಎಲ್ಲರ ಜನರ ಜೊತೆ ಈ ನಮ್ಮ ಸಂಘ ವತಿಯಿಂದ ಈ ಲಾಭವನ್ನು ಎಲ್ಲ ತಗೋಬೇಕಾಗಿದೆ. ಅದಕ್ಕೆ ಎಲ್ಲರಿಗೂ ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಸಂಘ ವತಿಯಿಂದ ಈ ಮಜ್ಜಿಗೆ ಫ್ರೀ ಕೊಡ್ತೇವೆ, ಅದೆಲ್ಲ ನಾವು ಅದನ್ನು ತಗೊಂಡು ನೀವು ಉಪಯೋಗಿಸಿ ನಮಗೆ ಶಾಂತಿ ಆಗಬೇಕನ್ನೋ ವಿಚಾರದಿಂದ ನಮ್ಮ ಈ ಸಂಘ ವತಿಯಿಂದ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ನಿಮ್ಮ ಹೆಸರು? KS ಗುಂಡ್ರಾವ್, ಸ್ಟೇಟ್ ಕರ್ನಾಟಕ ಪ್ರೆಸಿಡೆಂಟ್. ಉತ್ತರ ಕರ್ನಾಟಕದ ಅಧ್ಯಕ್ಷ ನಾನು ಲಕ್ಷ್ಮಣ ಗಾದಾರಾಮ್ ಯಳೂರ್ಕರ್ ಅಂತ, ಇದು ಸದಾಶಿವರ. ನಾವು 5 ವರ್ಷ ಸತತ ಇದು ಮಜ್ಜಿಗೆ ವಿತರಣೆ ಮಾಡ್ತೀವಿ. ನಾನು ಪ್ರಕಾಶ್ ಹೊಸಮನಿ, ಗುಂಡೂರಾವ್, ಸುರೇಖಾ, ಇನ್ನೂರು ನಮ್ಮ ಸಂಘಟನೆಗಳು ಕೂಡಿ ನಾವೆಲ್ಲ 5 ವರ್ಷದಿಂದ ಮಜ್ಜಿಗೆ ಹಂಚ್ಕೊಂಡು ಬಂದಿದ್ದೀವಿ. ಇದ್ರ ಲಾಭ ಪಡಿಬೇಕಂತ ಈ ಮೆರವಣಿಗೆ ಯಾರು ಬಂದಾರೋ ಅವರೆಲ್ಲ ಇದ್ರ ಲಾಭ ಪಡಿಬೇಕಂತ ನಮ್ಮ ಇಚ್ಛೆ ಇದೆ. ಅದು ಲಾಭ ಪಡೆದರೆ ಒಳ್ಳೆಯದು ಇದು ಆಗ್ತದೆ ಅಂತ ನಾನು ಮಾತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 124ನೇ ಜನ್ಮದಿನದ ಅಂಗವಾಗಿ ಭಾರತೀಯ ಜನತಾ ಪಕ್ಷದ ಪಾರ್ಟಿ ಬೆಳಗಾವಿ ಗ್ರಾಮೀಣ ಜಿಲ್ಲೆಯಲ್ಲಿ SC ಮೋರ್ಚಾ ಹಮ್ಮಿಕೊಂಡಿದ್ದರು. ಗ್ರಾಮೀಣ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಈರಣ್ಣ ಕಡಾಡಿ ಮತ್ತು ಗ್ರಾಮೀಣ ಶಾಸಕರಾದ ಸಂಜಯ್ ಪಾಟೀಲ್ ಮತ್ತು ಸಂಸದರಾದ ಸುರೇಶ್ ಅಂಗಡಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಷಯ ಏನಂತಂದರೆ, ಬಾಬಾ ಸಾಹೇಬ್ ಅವರು ಈ ದೇಶದ ಒಬ್ಬ ಸಾಮಾನ್ಯ ನಾಗರಿಕನು ಕೂಡ ಈ ದೇಶದ ಅತ್ಯುನ್ನತ ಸ್ಥಾನವನ್ನು ಪಡಿಬೇಕು ಅನ್ನುವಂಥ ಸಂಕಲ್ಪವನ್ನು ದೀನರು, ದಲಿತರು, ಬಡವರು ಈ ದೇಶದ ಸಂವಿಧಾನದಲ್ಲಿ ಅವರು ಆ ಅರ್ಹತೆಯನ್ನು ಕೊಟ್ಟರು. ಉದಾಹರಣೆಗೆ ನರೇಂದ್ರ ಮೋದಿಯವರು ಚಹಾ ಮಾರುವಂಥ ಸಾಮಾನ್ಯ ಯುವಕರು, ಅತ್ಯಂತ ಸಾಮಾನ್ಯ ಯುವಕ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳದೆ ಆಗಿದ್ದರೆ ಇದು ಆಗ್ತಿರಲಿಲ್ಲ. ಅವನು ಟಾಟಾನೋ ಬಿರ್ಲಾನೋ ಈ ದೇಶದ ಪ್ರಧಾನಿ, ಅಬ್ದುಲ್ ಕಲಾಂ ಈ ದೇಶದ ಫಿಶ್ ಮಾರುವಂಥ ಒಬ್ಬ ಸಾಮಾನ್ಯ ಬಡವ ಈ ದೇಶದ ರಾಷ್ಟ್ರಪತಿ. ಅದಕ್ಕೆ ಕಾರಣ ಅಂತಂದರೆ ನಮ್ಮ ಸಂವಿಧಾನದಲ್ಲಿ ಕೊಟ್ಟಂಥ ಹಕ್ಕುಗಳು. ಒಬ್ಬ ಅತ್ಯಂತ ಬಡವನು ಕೂಡ ಈ ದೇಶದ ಅತ್ಯುನ್ನತ ಸ್ಥಾನವನ್ನು ಹೊರಲಿಕ್ಕೆ ಏನಾದರೂ ಸಹಕಾರಿಯಾಗಿದ್ದರೆ ಸಂವಿಧಾನ, ನಮ್ಮ ಭಾರತದ ಸಂವಿಧಾನ, ಅದನ್ನು ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂಜಯ್ ಅಂತ ಒಬ್ಬ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಇವತ್ತು ಆಚರಣೆ ಭಾಳ ಅತ್ಯಂತ ಉತ್ತಮವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನರೇಂದ್ರ ಮೋದಿಯವರು ಕೂಡ ಪ್ರಧಾನಮಂತ್ರಿ ಆಗಲಿಕ್ಕೆ ಆ ಸಂವಿಧಾನದ ಕಾರಣ ಅಂತೇಳಿ ನಮಗೂ ಗೊತ್ತಿದೆ. ಆದ್ದರಿಂದ ಅದಕ್ಕೆ ನಾವು ಸಾವಿರ ಪ್ರಣಾಮಗಳನ್ನು ಅವರ ದಿವ್ಯ ಚಿಂತನೆಗೆ ಅರ್ಪಿಸ್ತಾ ಇದ್ದೀವಿ. ಒಂದು ದಿವಸ 124ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಿಸ್ತಾ ಇದ್ದೀವಿ. ಇವತ್ತಿಲ್ಲಿ ಕನ್ನಡ ಸಾಹಿತ್ಯ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಗ್ರಾಮೀಣ ಘಟಕ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸಂಸದರು ಹೇಳಕ್ಕೆ ಈ ಕೆಲವೊಂದು ಜನ ನಮ್ಮ ದೇಶದಲ್ಲಿ ರಾಷ್ಟ್ರ ಪುರುಷರು ಅಂತ ನಾವು ಪೂಜೆ ಮಾಡ್ತೀವಿ, ಅದನ್ನು ಕೊಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ದಲಿತರ ಬಗ್ಗೆ, ಶೋಷಿತರ ಬಗ್ಗೆ, ಬಡವರ ಬಗ್ಗೆ ಒಂದು ಕಳಿ ಇದ್ದಿನ ಅಂತ ಒಬ್ಬ ರಾಷ್ಟ್ರ ಪುರುಷ. ದಲಿತ ಸಮಾಜದಾಗ ಹುಟ್ಟರು ಒಂದು ಸಮಾನತೆ ಬರಬೇಕು, ಬಡವ್ರ ಮೇಲೆ ಅನ್ಯಾಯ ಆಗಬಾರ್ದು, ಎಲ್ಲರಿಗೂ ಒಂದು ಮನುಷ್ಯರಂತ ನ್ಯಾಯ ಸಿಗಬೇಕಂತ ಹೋರಾಟ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದರ 67 ವರ್ಷ ಆದ್ಮೇಲೂ ಅದು ಅಂತರ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಯಾರ? ನಾವು ಎಲ್ಲರೂ ಕೂಡ ಇದ್ದೀವಿ. ಇದು ಅಂತರ ಮುಗಿಬೇಕು. ಇದು ಎಲ್ಲಿವರೆಗೆ ಮುಗಿಯಂಗಿಲ್ಲ. ನಾವು ದಲಿತರ, ನಾವು ಶೋಷಿತರ 67 ವರ್ಷ ಆದ್ಮೇಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿದಂಥ ಕನಸನ್ನು ನಾವು ಪೂರ್ತಿ ಮಾಡ್ತಾ ಇಲ್ಲ. ಮತ್ತು ನಾವು ಜಯಂತಿ ಮಾಡ್ತಾ ಇದ್ದೀವಿ.
ಅದಕ್ಕೆ ನಾವು ನಿಜವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಮತ್ತು ಅವ್ರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಗೌರವ ಇದ್ರೆ ಇದು ಅಂತರ್ ಮುಗಿಬೇಕು. ನಾವೆಲ್ಲರೂ ಭಾರತೀಯರ, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತ ಒಂದು ಭಾವನೆ ಬೆಳಿಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಅಂತರ್ ಮುಗಿಲ್ಲ ಅಂತ ಒಂದು ಏನು ಹೋರಾಟ ಮಾಡಿದ್ರು ಅದಕ್ಕೆ ನಾವು ನ್ಯಾಯ ಕೊಟ್ಟಂಗೆ ಆಗ್ತೈತಿ. ಇದು ಜಯಂತಿದ ಸಂದೇಶ ಜನಮಟ್ಟ ಅದ ಮುಟ್ಟಬೇಕು. ನಾವು ಕೂಡ ರಾಜಕೀಯದಾಗಿದ್ರು ನಮ್ಮದು ಅದು ಗುರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೀ ಜಯಂತಿ ಆಗಬಾರ್ದು, ಅವ್ರ ವಿಚಾರಗಳ ಜನರ ಮಟ್ಟ ತಲುಪಿಸುವಂಥ ಜವಾಬ್ದಾರಿ ನಮ್ಮೆಲ್ಲರದು ಇದೆ. ಗಿರ್ಬಿಡ್ತೀನಿ ಸೋಬ